ಬಿದ್ದ ದಂಡಾಧಿಕಾರಿಗಳ ವಸತಿ ಗೃಹ. ಬಳಕೆಯಾಗದ ದಂಡಾಧಿಕಾರಿಗಳ ವಸತಿ ಗೃಹಕ್ಕೆ ಕನ್ನಡ ಭವನದ ರೂಪ ನೀಡಲು ಮನವಿ. ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಮೈಸೂರು ಊಟಿ ಮುಖ್ಯ ರಸ್ತೆಯಲ್ಲಿರುವ ತಾಲೂಕು ಕಚೇರಿ ಪಕ್ಕದ ದಂಡಾಧಿಕಾರಿಗಳ ವಸತಿ ಗೃಹ ಹಲವು ವರ್ಷಗಳಿಂದ ಬಳಕೆಯಾಗದೆ ಪಾಳು ಬಿದ್ದಿದ್ದು ಕಟ್ಟಡದ ಸುತ್ತಮುತ್ತ ಅಶುಚಿತ್ವ ತಾಂಡವವಾಡುತ್ತಿದೆ ಎಂದು ಕರ್ನಾಟಕ ಕಾವಲು ಪಡೆ ಆಕ್ಷೇಪ ವ್ಯಕ್ತಪಡಿಸಿದೆ. ಮದ್ಯಪಾನ, ಮೂತ್ರ ವಿಸರ್ಜನೆಗೆ ತಾಣವಾದ ಕಟ್ಟಡದ ಆವರಣ. ಬಳಕೆಯಾಗದೇ ಇರುವ ಕಟ್ಟಡದ ಸುತ್ತಮುತ್ತ ಮದ್ಯಪಾನ ಹಾಗೂ ಮೂತ್ರ ವಿಸರ್ಜನೆ ನಡೆಯುತ್ತಿರುವುದರಿಂದ ಪರಿಸರದಲ್ಲಿ ಅಶುಚಿತ್ವ ಉಂಟಾಗಿದೆ. ಹೀಗಾಗಿ ಕಟ್ಟಡವನ್ನು ಸ್ವಚ್ಛಗೊಳಿಸಿ ಪಟ್ಟಣದಲ್ಲಿ ಕನ್ನಡ ಭವನದ ಕೊರತೆ ಇರುವ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘಟನೆಗಳ ಸಭೆ ಸಮಾರಂಭಗಳಿಗೆ ಬಳಸಿಕೊಳ್ಳಲು ಅವಕಾಶ ನೀಡಬೇಕು ಎಂದು ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಅವರು ಪುರಸಭೆಯ ಮುಖ್ಯಾಧಿಕಾರಿ ಎಸ್ ಸರವಣ್ ಅವರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ಕಾವಲು ಪಡೆಯಿಂದ ಪುರಸಭೆಗೆ ಮನವಿ. ದಂಡಾಧಿಕಾರಿಗಳ ವಸತಿ ಗೃಹ ಒಂದು ಏನಿದೆ ಸುಮಾರು 15 ವರ್ಷದಿಂದ ಹಾಗೆ ಬಿದ್ದಿರುವ ಕಾರಣ ನಾವು ಸುಮಾರು 5 ವರ್ಷಗಳಿಂದ ಕೇಳ್ಕೊಂಡು ಬರ್ತಾನೆ ಇದ್ದೇವೆ. ಮಾಜಿ ಶಾಸಕರ CS ನಿರಂಜನ್ ಕುಮಾರ್ ಸಾಹೇಬರು ಕೂಡ ನಾವು ಮನವಿ ಸಲ್ಲಿಸಿದ್ದೇವೆ. ಮತ್ತು ಈಗ ಇರತಕ್ಕಂಥ ಜನಪ್ರಿಯ ಶಾಸಕ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಗಮನ ಕೂಡ ತಂದಿದ್ದೇವೆ. ಅಲ್ಲಿ ಮೂತ್ರ ವಿಸರ್ಜನೆ ತಾಣವಾಗಿದೆ, ಕುಡುಕರ ಹಾವಳಿ ಜಾಸ್ತಿ ಆಗಿದೆ, ಮತ್ತೆ ಅದು ಪಾಳು ಬಿದ್ದಿದ್ದರಿಂದ ಅದೊಂದು ಸ್ವಚ್ಛತಾ ಕಾರ್ಯ ಮುಗಿಸಿ ಕನ್ನಡ ಭವನಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ ಸಭೆ ಸಮಾರಂಭ ನಡೆಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ನಾನು ಪುರಸಭೆ ಮುಖ್ಯಾಧಿಕಾರಿಗಳಿಂದ ಶರಣ ಸಾಹೇಬ್ ಅವರನ್ನು ನಾನು ಮನವಿಯನ್ನು ಮಾಡಿದ್ದೇನೆ. ಮನವಿಗೆ ಸ್ಪಂದಿಸಿದ ಮುಖ್ಯಾಧಿಕಾರಿ ಎಸ್ ಸರವಣ್ ಅವರು ಹಳೆಯ ಕಟ್ಟಡದ ಸುತ್ತಮುತ್ತ ಅತಿ ಶೀಘ್ರದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡು ಕಟ್ಟಡವನ್ನು ಕನ್ನಡ ಭವನದ ಉದ್ದೇಶಕ್ಕಾಗಿ ಬಳಸುವ ಕುರಿತು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾವಲು ಪಡೆಯ ಸಂಚಾಲಕರಾದ ಮಿಮಿಕ್ರಿ ರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.